ನಮಸ್ಕಾರ ಮಕ್ಕಳ. ಇವತ್ತು ಸೆಕೆಂಡ್ ಪಿ ಯು ಸಿ ಇದು ಸೆಕೆಂಡ್ ಕ್ವಾರ್ಟರ್ಲಿ ಟೆಸ್ಟ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ನಿಮಗೆ ನಾನು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಮತ್ತೊಮ್ಮೆ ಇದು ಆನ್ಸರ್ಸ್ ನೋಡ್ತಾ ಹೋಗೋಣ. ಇದು 40 ಮಾರ್ಕ್ಸ್ ಪೇಪರು, ಮತ್ತು ಮೊದಲು 4 ಕ್ವೆಶ್ಚನ್ಸ್ MCQs ಇರುತ್ತೆ, ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಮೊದಲನೇ ಕ್ವೆಶ್ಚನ್ ಬಂದು ಅಕಾರ್ಡಿಂಗ್ ಟು ಬೋರೆಸ್ ಲಿಟ್ರೇಚರ್ ಈಸ್ ಅ ಡ್ಯಾಶ್ ಡ್ರೀಮ್ ಕಂಟ್ರೋಲ್ಡ್ ಡ್ರೀಮ್ ಅಂತ. ನೀವು ಪಾಠಗಳನ್ನು ಓದ್ಕೊಂಡು ಬಂದರೆ ಪಾಠಗಳೆಲ್ಲ ನಿಮಗೆ ಆನ್ಸರ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಸೆಕೆಂಡ್ ಒನ್, ಹೂ ಈಸ್ ಏಬಲ್ ಟು ಕ್ರಿಯೇಟ್ ಹೆವೆನ್ ಆನ್ ಅರ್ತ್ ಆ್ಯಸ್ ಪರ್ ದ ಪೊಯೆಟ್ ಅಂದಾಗ, ದ ಪೊಯೆಟ್ ಕುವೆಂಪು ಅವರೇ ಭೂಮಿ ಮೇಲೆ ಸ್ವರ್ಗ ಇದೆ ಅಂತ ಹೇಳ್ತಾರೆ, ಹಾಗಾಗಿ ದ ಪೊಯೆಟ್. ಡ್ಯಾಶ್ ಸಬ್ಸ್ಟಿಟ್ಯೂಟ್ ಫಾರ್ ಪ್ರೈವೇಸಿ ಇನ್ ಜಪಾನ್ ಕರ್ಟಸಿ. ಜಪಾನೀಸ್ ಮ್ಯಾನರ್ಸ್ ಅಂತ ಫಸ್ಟ್ ಪ್ಯಾರಾದಲ್ಲಿ ಇದೆಯಲ್ವಾ, ಆ ಪ್ಯಾರಾದಲ್ಲೇ ಇದನ್ನು ನೋಡ್ಬೋದು. ಹಾಗಾಗಿ ಕರ್ಟಸಿ ಸಬ್ಸ್ಟಿಟ್ಯೂಟ್ ಪ್ರೈವೇಸಿ ಇನ್ ಜಪಾನ್. 4ನೇ ಕ್ವೆಶ್ಚನ್ ಬಂದು ಮಾರ್ಕೆಸ್ ಐಬೆ ವಾಸ್ ದ ಡ್ಯಾಶ್ ಇನ್ ದ ಓಟರ್. ಹಾಗಾಗಿ ಇದ್ಯಾವುದು ದ ಮಿನಿಸ್ಟರ್ ಆಫ್ ಎಜುಕೇಷನ್ ಅಲ್ಲ, ಅವನು ಮಿನಿಸ್ಟರ್ ಆಫ್ ಕಲ್ಚರ್ ಆಗಿರ್ತಾನೆ, ವಿಲೇಜ್ ಹೆಡ್ ಅಲ್ಲ, ದ ಓಟರು ಅಲ್ಲ. ಹಾಗಾಗಿ ರೂಫ್ಸ್ ಫ್ರೆಂಡ್ ಅಂತ ನಾವು ಹೇಳ್ಬೋದು. ಆ್ಯಕ್ಚುಲಿ ರೂಫ್ ಕ್ಯಾಂಪೈನರ್, ಆದರೆ ಬೇರೆ ಯಾವುದೇ ಒಂದು ನಮಗೆ ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ ನಾವು ರೂಫ್ಸ್ ಫ್ರೆಂಡ್ ಅಂತ ಹೇಳ್ತಾ ಹೋಗ್ಬೋದು. ಈ 4 ಪ್ರಶ್ನೆಗಳು ನಮಗೆ ಈ MCQs ಆಗ್ತದೆ. ನೆಕ್ಸ್ಟ್ ಮೇನ್ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ವರ್ಬ್ಸ್ ಅಂತ ಹೇಳಿ. ಹಾಗಾಗಿ ವರ್ಬ್ಸ್ ಬಂದಾಗ ದ ಮ್ಯಾನ್ ನಡ್ಜ್ಡ್ ಹಿಸ್ ಕಂಪ್ಯಾನಿಯನ್ ಆ್ಯಂಡ್ ಈ ಬ್ರಾಟ್ ಎನ್ ಆಬ್ಜೆಕ್ಟ್ ದಟ್ ವಾಸ್ ಕವರ್ಡ್ ಅಂತ ಹೇಳ್ತೀವಿ. ಅದು ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಪಾಸ್ಟ್ ಟೆನ್ಸ್ದು ಹೆಲ್ಪಿಂಗ್ ವರ್ಬ್. ಈ ಬ್ರ್ಯಾಕೆಟಲ್ಲಿ ಏನಿರುತ್ತೆ ವರ್ಡ್, ಆ ವರ್ಡಿಂದು ಪಾಸ್ಟ್ ಟೆನ್ಸ್ ಹಾಕೊಳ್ಬೇಕಾಗ್ತದೆ ನಾವು. ಓಕೆ, ಹಾಗಾಗಿ ದಟ್ ವಾಸ್ ಕವರ್ಡ್ ವಿತ್ ಎ ರೆಡ್ ಕ್ಲಾತ್, ಇಟ್ ವಾಸ್ ಫಿಯರ್ಸಮ್ ಲಿಟಲ್ ಥಿಂಗ್. ಇಟ್ ಮತ್ತು ವಾಸ್ ಅಂದರೆ ಇದು ಸಿಂಗ್ಯುಲರ್, ಹಾಗಾಗಿ ಸಿಂಗ್ಯುಲರ್ ಬಂದಾಗ ವಾಸೇ ಹಾಕಬೇಕಾಗ್ತದೆ. ಇಟ್ ವಾಸ್ ಕೀಪ್ ಅನ್ನೋ ಜಾಗದಲ್ಲಿ ಕೆಪ್ಟ್ ಅಂತ ಹೇಳ್ತೀವಿ. ಇಟ್ ವಾಸ್ ಕೆಪ್ಟ್ ಇನ್ ಎ ಕ್ಲೇ ಪಾಟ್ ಆ್ಯಂಡ್ ದ ಫೆದರ್ಸ್ ಪ್ಲೂರಲ್ ಇದೆ, ಪುಕ್ಕಗಳು. ಓಕೆ, ಅಲ್ಲಿ ವೆರ್ ಹಾಕ್ತೀವಿ. ವೆರ್ ಸ್ಟಕ್ ಇನ್ ಟು ಇಟ್. ಓಕೆ, ಫೆದರ್ಸ್ ಪ್ಲೂರಲ್ ಬಂದಾಗ ವೆರ್, WERE, ವೆರ್ ಸ್ಟಕ್. ಓಕೆ, ಮೊದಲನೇದು ವಾಸ್ ಕವರ್ಡ್, ಎರಡನೇದು ವಾಸ್ ಕೆಪ್ಟು, ಮೂರನೇದು ವೆರ್ ಸ್ಟಕ್ ಅಂತ ಹೇಳಿ. ಓಕೆ, ನೆಕ್ಸ್ಟು ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎಕ್ಸ್ಪ್ರೆಷನ್ಸ್. ಇಲ್ಲಿ 2 ಡ್ಯಾಶ್ ಇರುತ್ತೆ, 3 ಆನ್ಸರ್ಸ್ ಕೊಟ್ಟಿರ್ತಾರೆ ಬ್ರ್ಯಾಕೆಟಲ್ಲಿ, ನೀವು ಚೂಸ್ ಮಾಡಬೇಕಾಗತ್ತೆ. ಇನ್ ಒಮೋಫಿಯಾ ಎವ್ರಿ ಒನ್ ವಾಸ್ ಡ್ಯಾಶ್ ಫಾರ್ ದ ಲೀಡರ್ ಮಾರ್ಕಸ್ ಐಬೆ ಫುಲ್ ಆಫ್ ಪ್ರೈಸ್. ಅವನ ಮನೆಯನ್ನು ನೋಡ್ತಾರೆ, ಅವನು ಊಟ ಹಾಕ್ಸಿದ್ದನ್ನೆಲ್ಲರೂ ಹೊಗಳ್ತಾ ಹೋಗ್ತಾರೆ, ಹಾಗಾಗಿ ಫುಲ್ ಆಫ್ ಪ್ರೈಸ್ ಹೊಗಳ್ತಾ ಇರ್ತಾರೆ ಮಾರ್ಕಸ್ ಐಬೆಯನ್ನು. ದೆ ಫೆಲ್ಟ್ ದಟ್ he was not like a mortar which as soon as the food comes its way dash on the ground turns its back. ಓಕೆ, ಬೇರೆ ಹುಳ ಕೀಟಗಳ ಥರ ಫುಡ್ ಬಂದ ತಕ್ಷಣ, ಅಂದರೆ ಅವನು ಪೊಲಿಟಿಷಿಯನ್ ಆದ ತಕ್ಷಣ ವಾಪಸ್ ತಿರುಗಿ ಹೋಗೋದಿಲ್ಲ, ಅಂದರೆ ಟರ್ನ್ಸ್ ಇಟ್ಸ್ ಬ್ಯಾಕ್ ಆನ್ ದ ಗ್ರೌಂಡ್, ಅಂದರೆ ಜನಗಳನ್ನು ನೆನಪಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳಿ. ಓಕೆ, ಎರಡನೇದು ಬಂದು ಟರ್ನ್ಸ್ ಇಟ್ಸ್ ವೇ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್, 3 ಮಾರ್ಕ್ ಕ್ವೆಶ್ಚನ್ಸ್ ಮತ್ತು 4 ಮಾರ್ಕ್ ಕ್ವೆಶ್ಚನ್ಸ್ ಇರುತ್ತೆ. ಹಾಗಾಗಿ 2 ಮಾರ್ಕ್ ಕ್ವೆಶ್ಚನ್ಸ್ ಬಂದು 4 ಕೊಟ್ಟಿರ್ತಾರೆ, ನೀವು 3ಗೆ ಆನ್ಸರ್ ಮಾಡಬೇಕು. ಮತ್ತು ಅಲ್ಲಿ ಹೆಡ್ಡಿಂಗ್ಗೆ ಕೊಟ್ಟಿರ್ತಾರೆ ಆನ್ಸರ್ ದ ಫಾಲೋಯಿಂಗ್ ಇನ್ 1 or 2 ಸೆಂಟೆನ್ಸಸ್ ಅಂತ ಹೇಳಿ. ಹಾಗಾಗಿ ನೀವು 1 ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸಲ್ಲಿ ಮಾತ್ರ ಆನ್ಸರ್ ಮಾಡಬೇಕು. ಓಕೆ, ಮೆನ್ಷನ್ ಅಟ್ಲೀಸ್ಟ್ 2 ಆಫ್ ದ ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಕೇಳಿದರೆ ಬೋರೆಸ್ ಲೆಸನ್ದು ಸುಮಾರು ಮೆಟಾಫರ್ಸ್, ಒಂದು 5-6 ಮೆಟಾಫರ್ಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಯಾವುದಾದ್ರೂ ಒಂದು 2 ನಾವು ಹೇಳ್ತಾ ಹೋಗ್ಬೋದು. ಡೆತ್ ಆ್ಯಂಡ್ ಸ್ಲೀಪ್, ಸ್ಟಾರ್ಟ್ಸ್ ಆ್ಯಂಡ್ ಐಸ್, ಫ್ಲವರ್ಸ್ ಟು ದ ವುಮೆನ್, ಈ ರೀತಿಯಲ್ಲಿ. ಅಂದರೆ ಯಾವುದೋ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿಗೆ ಹೋಲಿಕೆ ಮಾಡೋವಂಥದ್ದನ್ನು ಮೆಟಾಫರ್ ಅಂತ ಹೇಳ್ತೀವಿ. ಹಾಗಾಗಿ ಮೆಟಾಫರ್ ಸ್ಟಾರ್ಸ್ ಮತ್ತು ಐಸನ್ನು ಸ್ಟಾರ್ಸ್ ಅಂತ ಹೇಳ್ತಾರೆ, ಲೇಡೀಸ್ನ ವುಮೆನ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಡೆತ್ ಆ್ಯಂಡ್ ಸ್ಲೀಪ್, ಈ ಥರ 5-6 ಕೊಟ್ಟಿದ್ದಾರೆ. ನೀವು ಅದನ್ನು ರಿವರ್ಸ್ ಆ್ಯಂಡ್ ಟೈಮ್ಸ್, ಈ ರೀತಿ ಒಂದು 5-6 ಪಾಠಗಳಿದೆ, ಅದರಲ್ಲಿ ಯಾವುದಾದ್ರೂ 2 ನೀವು ಬರಿಬೋದು. ಎರಡನೇ ಕ್ವೆಶ್ಚನ್ ಬಂದು ನೇಮ್ 2 ಥಿಂಗ್ಸ್ ಇನ್ ನೇಚರ್. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್, ಕುವೆಂಪು ಅವ್ರು ಬರೆದಿರೋದು. ಆ ಕುವೆಂಪು ನೇಚರ್ನ ವರ್ಣನೆ ಮಾಡ್ತಾ ಹೋಗ್ತಾರೆ.
Okay, roaring stream, rolling surf on the edge of the waves, tender sunshine, verdant gardens, moonlight, ಹಾರ್ವೆಸ್ಟ್, ಇವೆಲ್ಲವೂ ಸಹ ನಮಗೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಆನಂದಗಳು. ಆ ಆನಂದನೇ ಸ್ವರ್ಗಕ್ಕೆ ಸಮಾನ ಅಂತ ಅವ್ರು ಹೇಳಿರುವಂಥದ್ದು. ಸೊ ಈ ಒಂದು ಸೆಕೆಂಡ್ ಸ್ಟ್ಯಾನ್ಸ ಮತ್ತು ಥರ್ಡ್ ಸ್ಟ್ಯಾನ್ಸದಲ್ಲಿ ನಿಮ್ಮ ಪೊಯಮಲ್ಲಿ ಏನಿದೆ, ಅದರಲ್ಲಿ ಯಾವುದಾದ್ರೂ 2 ಥಿಂಗ್ಸನ್ನು ನೇಚರಲ್ಲಿ ಸಿಗುವಂತಹ ವಸ್ತುಗಳನ್ನು ನೀವು ಹಾಕಬಹುದು. ಓಕೆ, ಥರ್ಡ್ ಕ್ವೆಶ್ಚನ್ ಅಂದರೆ 9th ಕ್ವೆಶ್ಚನ್ ಈ ಒಂದು ಪೇಪರಲ್ಲಿ, ವಿಚ್ 2 cities ಆರ್ ಕನೆಕ್ಟೆಡ್? ಓಕೆ, ಸೊ ಟು ದ ಟೊಕೈಡೋ ಲೈನ್. ಸೊ ಜಪಾನ್ ಆ್ಯಂಡ್ ಬ್ರೆಜಿಲ್ ಬರುವಂತಹ ಒಂದು ಪ್ರಶ್ನೆ. ಅಲ್ಲಿ ಟೋಕಿಯೋ ಆ್ಯಂಡ್ ಒಸಾಕಾ, ಆ ಟೊಕೈಡೋ ಲೈನ್ ಅನ್ನೋದು ಟೋಕಿಯೋ ಮತ್ತು ಒಸಾಕಾ ಅನ್ನುವಂತಹ 2 ಸಿಟಿಗಳನ್ನು ಕನೆಕ್ಟ್ ಮಾಡುತ್ತೆ. ಅದ್ರ ಬಗ್ಗೆ ನಮ್ಮ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡಬಹುದು. ಮತ್ತು ಕೊನೆಯ ಪ್ರಶ್ನೆ 2 ಮಾರ್ಕ್ಸಿಂದು, ಹೂ ಹ್ಯಾಡ್ ಫಾರ್ಮ್ POP ಇನ್ ದ ವಾಟರ್ ಆ್ಯಂಡ್ ವಾಟ್ ವಾಸ್ ಇಟ್ಸ್ ಸಿಂಬಲ್? POP, ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ. ಸೊ ಯಾರು ಮಾಡಿದ್ದು? ದ ಟ್ರೈಬ್ಸ್ ಡೌನ್ ದ ಕೋಸ್ಟ್. Tribes down the coast formed POP and Maduka was their leader. And what was its symbol ಕೇಳಿದರೆ ಮ್ಯಾನ್ಸ್ ಹೆಡ್. ಓಕೆ, ಇನ್ನೊಂದು ಪಾರ್ಟಿ ಹೆಸರು ಬರೋದು ಈ ಪಾಠದಲ್ಲಿ PAP, ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ಅದರ ಲೀಡರ್ ಬಂದು ಮಾರ್ಕಸ್ ಐಬೆ, ಅವನ ಗುರುತು ಬಂದು ಮೋಟಾರ್ ಕಾರ್. ಓಕೆ, PAP, ಮಾರ್ಕಸ್ ಐಬೆ, ಮೋಟಾರ್ ಕಾರ್. ಇದು ಬಂದು POP, ಮಡೂಕಾ, ಮ್ಯಾನ್ಸ್ ಹೆಡ್. ಈ ಥರ ನೆನ್ಪಿಟ್ಕೊಳ್ಳಿ. ಸೊ ಈಸಿ ಆಗ್ತದೆ. ಸೊ ನೆಕ್ಸ್ಟ್ ಮೇನ್ ಬಂದು, ಸೊ 3 ಮಾರ್ಕ್ಸ್ ಕ್ವೆಶ್ಚನ್ಸು, 3 ಕೊಟ್ಟಿರ್ತಾರೆ, 3 ಕ್ವೆಶ್ಚನ್ಸ್ ಇರುತ್ತೆ. 2 ಕ್ವೆಶ್ಚನ್ಗೆ ಆನ್ಸರ್ ಬರಿಬೇಕಾಗ್ತದೆ. ನೀವು ನಿಮ್ಮ PU ಬೋರ್ಡಲ್ಲಿ ಕೊಡುವಂತಹ ಆನ್ಸರ್ ಬುಕ್ಲೆಟಲ್ಲಿ 1 ಪೇಜಲ್ಲಿ 2 ಬರೀಬಹುದು. ಇಲ್ಲ ಕೆಲವೊಂದು ಸಮಯ ಸಮ್ಮರಿ ಕೇಳಿದ್ರೆ ಸಮ್ಮರಿಯನ್ನೇ ನೀವು ಪೂರ್ತಿ ಸಮ್ಮರಿಯನ್ನು ಬರೀಬೇಕಾಗ್ತದೆ. 60 ವರ್ಡ್ಸ್ ಅಂದರೆ ಕೌಂಟ್ ಮಾಡ್ತಾ ಕೂತ್ಕೊಳ್ಬೇಡಿ, 60 ವರ್ಡ್ಸ್ ಆಗಲಿ ಅಂತ ಹೇಳಿ. ಸೊ ನಿಮಗೆ ಎಷ್ಟು ಆನ್ಸರ್ ಗೊತ್ತಿರುತ್ತೋ ಸಾಧ್ಯವಾದಷ್ಟು ಹೆಚ್ಚಿನ ಆನ್ಸರ್ಸನ್ನು ಬರೀತಾ ಹೋಗಿ. 3 ಮತ್ತು 4 ಮಾರ್ಕ್ಸಿಗೆ ಎರಡಕ್ಕೂ. 4 ಮಾರ್ಕ್ಸ್ ಅಂದರೆ 1 ಪುಟ ಆಗುತ್ತೆ, 3/4 ಪುಟ ಆಗ್ತದೆ. ಮತ್ತು ಸಾಮಾನ್ಯ ಎಲ್ಲ ಮಕ್ಕಳು ಕೇಳ್ತಿರ್ತಾರೆ ಎಷ್ಟು ಬರೀಬೇಕು ಅಂತ ಹೇಳಿ. ಅದಕ್ಕೆ ನಿಮ್ಮ PU ಆನ್ಸರ್ ಬುಕ್ಲೆಟಲ್ಲಿ 1 ಪೇಪರಲ್ಲಿ 2 ಆನ್ಸರ್ ಬರಿಬೋದು 3 ಮಾರ್ಕ್ಸಿಗೆ. ಇಲ್ಲ ಒಂದೇ ಸಮ್ಮರಿ ಥರ ಬಂದರೆ ಒಂದೇ ಬರಿಬೋದು. ಇಲ್ಲ 4 ಮಾರ್ಕ್ಸಿಗಂತೂ ಪೂರ್ತಿ ಪುಟ ಬರೀಲೇಬೇಕಾಗ್ತದೆ, 1/4 ಪುಟ ಆದರೂ ಬರೀಲೇಬೇಕು. ಹಾಗಾಗಿ ಹೌ ಡಸ್ ಬೋರೆಸ್ ಡಿಸ್ಕ್ರೈಬ್ ಇಸ್ ಮದರ್? ಡೋನಾ ಲೆನಾರ್ ಅವ್ರ ಮದರ್ ಬಗ್ಗೆ ಆಲ್ಫಿನೋ ಅವ್ರ ಕ್ವೆಶ್ಚನ್ ಕೇಳ್ತಾರೆ, ವೈ ಕಾಂಟ್ ವಿ ಸ್ಪೀಕ್ ಅಬೌಟ್ ಯುವರ್ ಮದರ್ ಡೋನಾ ಲೆನಾರ್ ಅಂತ ಕೇಳ್ತಾರೆ. ಆಗ ಅವರು ಬೋರೆಸ್ ಅವ್ರ ಅಮ್ಮನ ಬಗ್ಗೆ ಹೇಳ್ತಾರೆ, ಶಿ ವಾಸ್ ಎನ್ ಎಕ್ಸ್ಟ್ರಾಆರ್ಡಿನರಿ ವುಮೆನ್. ಓಕೆ, ಅವರು ತುಂಬ ಎಕ್ಸ್ಟ್ರಾಆರ್ಡಿನರಿ ವುಮೆನ್ ಆಗಿದ್ದರು. ಶಿ ಹ್ಯಾಡ್ ನೋ ಎನಿಮೀಸ್ ಆ್ಯಂಡ್ ಶಿ ವಾಸ್ ಗ್ರೇಸ್ಫುಲ್, ತುಂಬ ಚೆನ್ನಾಗಿದ್ರು ನೋಡಲಿಕ್ಕೆ. ಆ್ಯಂಡ್ ಶಿ ವಾಸ್ ಹೆಲ್ಪಿಂಗ್ ಎಮ್ ಎ ಲಾಟ್, ಬಟ್ ಈ ಹ್ಯಾಸ್ ನಾಟ್ ಗಿವನ್ ಅ ಡಿಸೈರ್ಡ್ ಹ್ಯಾಪಿನೆಸ್ ಫಾರ್ ಈಸ್ ಮದರ್. ಅವ್ರ ಅಮ್ಮನಿಗೆ ಕೊಡಬೇಕಾಗಿಂತ ಸಂತೋಷವನ್ನು ಅವನು ಕೊಟ್ಟಿಲ್ಲ. ಹಿ ಟುಕ್ ಈಸ್ ಮದರ್ ಆಸ್ ಫಾರ್ ಗ್ರ್ಯಾಂಟೆಡ್ ಲೈಕ್ ಸೀಸನ್ಸ್. ಅಮ್ಮ ಏನೇ ಹೇಳಿದ್ರು ಅಮ್ಮನನ್ನು ಅವನು ತಲೆಗೆ ಹಾಕೊಳ್ತಿರ್ಲಿಲ್ಲ. ಏನೋ ಸೀಸನ್ಸ್ ಥರ ಅಥವಾ ಮೂನ್ ಥರ, ಬೆಳಗ್ಗೆ ಆದರೆ ಬರ್ತದೆ, ಸಾಯಂಕಾಲ ಆದರೆ ಮೂನ್ ಬರ್ತದೆ, ಬೆಳಗ್ಗೆ ಆದರೆ ಸೂರ್ಯ ಬರುತ್ತಲ್ವಾ, ಸೀಸನ್ಸ್ ಥರ ಅವ್ನು ಕನ್ಸಿಡರ್ ಮಾಡಿರ್ತಾನೆ. ಆದರೆ ಈಗ ನಾವು ಈಸ್ ಫೀಲಿಂಗ್ ಗಿಲ್ಟಿ ಅಬೌಟ್ ಇಸ್ ದ ನೇಚರ್. ಈಗ ಅವನ ಅಮ್ಮ ಇಲ್ಲ, ಈಗ ಅವನಿಗೆ ಗೊತ್ತಾಗ್ತಾ ಇದೆ ಅವನ ಅಮ್ಮ ಅಂದರೆ ಅವನಿಗೆ ಬೇಜಾರಾಗ್ತಾ ಇದೆ, ಅವನ ಡಿಸೈರ್ಡ್ ಅವನ ಅಮ್ಮನಿಗೆ ಬೇಕಾದ ಸಂತೋಷವನ್ನು ಆತ ಕೊಟ್ಟಿಲ್ಲ ಅಂತ ಹೇಳಿ. ಈ ರೀತಿಯಲ್ಲಿ ಅವನು ತನ್ನ ಅಮ್ಮನ ಬಗ್ಗೆ ಹೇಳ್ತಿರ್ತಾನೆ. ಹಾಗಾಗಿ ಆ ಒಂದು ಫುಲ್ ಪ್ಯಾರಾವನ್ನು ನೀವು ಬರಿಬೋದು. ಆ ಪ್ಯಾರಾಗ್ರಾಫಲ್ಲಿ ಐ ಅಂತ 2-3 ಕಡೆ ಬರ್ತದೆ. ಐ ಇರೋ ಜಾಗದಲ್ಲಿ ನೀವು ಹಿ ಅಂತ ಹಾಕ್ಕೊಂಡು ಆನ್ಸರ್ನ ಬರಿಬೋದು. ಓಕೆ, ಸೊ 3 ಮಾರ್ಕ್ಸಿನ ಮತ್ತೊಂದು ಪ್ರಶ್ನೆ, ಹೌ ಡಸ್ ದ ಫ್ರೇಸ್ ಹಂಟರ್ ಆ್ಯಂಡ್ ಪ್ರೇ ಡಿಸ್ಕ್ರೈಬ್? ಸೊ ಇದು ಜಪಾನ್ ಆ್ಯಂಡ್ ಬ್ರೆಜಿಲ್ ಅಲ್ಲಿ ಬರುವಂತಹ ಪಾಠ. ಬ್ರೆಜಿಲಿಯನ್ ಟ್ರಾಫಿಕ್ ಬಗ್ಗೆ ವಿವರಣೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳ್ತಾರೆ. ಬಿಕಾಸ್ ಆ್ಯಸ್ ದೆ ಗೆಟ್ ದ ಸ್ಟೀರಿಂಗ್ ವೀಲ್ ಇನ್ ದೇರ್ ಆ್ಯಂಡ್ ನೋ ಸ್ಪೀಡ್ ಈಸ್ ಫಾಸ್ಟ್ ಎನಫ್ ಅಂತ ಹೇಳ್ತಾರೆ. ಇವನ್ ದೋ ದ ಬ್ರೆಜಿಲಿಯನ್ಸ್ ಆರ್ ಲೀಜರ್ಲಿ ಪೀಪಲ್,
ಅವ್ರು ಆರಾಮಾಗಿರೋ ವ್ಯಕ್ತಿಗಳಾಗಿದ್ರು, ಬಟ್ ಆ್ಯಸ್ ಸೂನ್ ಆ್ಯಸ್ ದೆ ಗೆಟ್ ದ ಸ್ಟೀರಿಂಗ್ ವೀಲ್ ಇನ್ ದೇರ್ ಹ್ಯಾಂಡ್, ನೋ ಸ್ಪೀಡ್ ಈಸ್ ಫಾಸ್ಟ್ ಎನಫ್. ಅವ್ರ ಕೈಯಲ್ಲಿ ಒಂದು ಸ್ಟೀರಿಂಗ್ ವೀಲ್ ಬಂದ ಮೇಲೆ ಯಾವುದೇ ಒಂದು ಸ್ಪೀಡು ಅವರಿಗೆ ಸಾಕಾಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ವಿಷಯವಾಗಿ ಹೇಳ್ಬೇಕಾದ್ರೆ ಅಂಟರ್ ಆ್ಯಂಡ್ ಪ್ರೇ ಅಂತ ಹೇಳ್ತಾರೆ. ಅಂಟರ್ ಅಂದರೆ ಡ್ರೈವರು, ಕಾರ್ ಡ್ರೈವರ್. ಪ್ರೇ ಅಂದರೆ ರೋಡ್ ಕ್ರಾಸ್ ಮಾಡ್ತಾ ಇರುವಂತಹ ಪೆಡೆಸ್ಟ್ರಿಯನ್ ಆಗಿರ್ತಾನೆ. ಓಕೆ, ಸೊ ಆ್ಯಸ್ ಸೂನ್ ಆ್ಯಸ್ ದ ಡ್ರೈವರ್ ನೋಟಿಸಸ್ ದ ಪೆಡೆಸ್ಟ್ರಿಯನ್ ಸ್ಟೆಪ್ ಆಫ್ ದ ಪೇಮೆಂಟ್. ಯಾರೋ ಒಬ್ಬ ಡ್ರೈವರು, ಯಾರೋ ಒಬ್ಬ ಪಾದಾಚಾರಿ ಪೆಡೆಸ್ಟ್ರಿಯನು ಪೇಮೆಂಟ್ ಫುಟ್ಪಾತಿಂದ ಕೆಳಗಡೆ ಬಂದ ಅಂದ ತಕ್ಷಣ he rises the speed of his vehicle. ತನ್ನ ವೆಹಿಕಲ್ನ ಸ್ಪೀಡನ್ನು ಆಕ್ಸಿಲರೇಟ್ ಮಾಡ್ತಾನೆ. ಆ್ಯಂಡ್ ದ ಪೆಡೆಸ್ಟ್ರಿಯನ್ ಹ್ಯಾಸ್ ಟು ಜಂಪ್, ಲೀಪ್ ಆ್ಯಂಡ್ ರನ್ ಟು ಸೇವ್ ಹಿಸ್ ಡಿಯರ್ ಲೈಫ್. ಆದರೆ ಪೆಡೆಸ್ಟ್ರಿಯನ್ ಆಗಿರೋನು ಓಡಬೇಕಾಗುತ್ತೆ, ಜಂಪ್ ಮಾಡಬೇಕಾಗ್ತದೆ ಅವನ ಲೈಫನ್ನು ಅವನು ಸೇವ್ ಮಾಡ್ಕೊಳ್ಬೇಕಾದ್ರೆ. ಹಾಗಾಗಿ ಆ ಡ್ರೈವರ್ನ ಹಂಟರ್ ಅಂತ ಕರಿತೀವಿ, ಪೆಡೆಸ್ಟ್ರಿಯನ್ನ ಪ್ರೇ ಅಂತ ಕರಿತೀವಿ. ಸೊ ಇವರಿಬ್ಬರು ಮಧ್ಯೆ ಆಗೋದನ್ನು ಅಂಟರ್ ಆ್ಯಂಡ್ ಪ್ರೇ ಅಂತ ಹೇಳ್ತಾರೆ. ಬಟ್ ಆಫ್ಟರ್ ದ್ಯಾಟ್ ಆಲ್ಸೋ ಬೋತ್ ಆಫ್ ದೆಮ್ ಸ್ಮೈಲ್ ಅಮೀಕಬಲಿ. ಆದರೆ ಒಬ್ರಿಗೊಬ್ರು ಜಗಳ ಆಡೋದಿಲ್ಲ, ಫ್ರೆಂಡ್ಲಿ. ಅಮೀಕಬಲಿ ಅಂದರೆ ಫ್ರೆಂಡ್ಲಿ ಆಗಿ ಇಬ್ಬರು ಬಿಹೇವ್ ಮಾಡ್ತಾರೆ. ಟುಡೇ ಐ ವಿನ್, ಟುಮಾರೋ ಯು ವಿಲ್ ವಿನ್. ನಾನು ಇವತ್ತು ಗೆದ್ದಿದ್ದೀನಿ, ನಾಳೆ ನೀನು ಗೆಲ್ತೀಯ ಅಂತೇಳಿ ದೇ ಡಿಪಾರ್ಟ್ ಈಚ್ ಅದರ್. ಸೊ ದೇ ನೆವರ್ ಗೆಟ್ ಆ್ಯಂಗರ್. ಓಕೆ, ಅವರಿಗೆ ಕೋಪ ಅನ್ನೋದು ಬರೋದಿಲ್ಲ, ಅದನ್ನು ಹಾಗೆ ಜೋವಿಯಲ್ ಆಗಿ ತಗೊಳ್ತಾರೆ. ಅದರ ಬಗ್ಗೆ ನೀವು ಬರಿಬೇಕಾಗ್ತದೆ. ಮತ್ತು ಮೂರನೇ ಪ್ರಶ್ನೆ, ಹೂ ವಾಸ್ ಮಾರ್ಕಸ್ ಆಪೋನೆಂಟ್? ಓಕೆ, ವಾಟ್ ಪಾರ್ಟಿ ಡಿಡ್ ಹಿ ರೆಪ್ರೆಸೆಂಟ್? ವೈ ವಾಸ್ ದಿಸ್ ಪಾರ್ಟಿ ಫಾರ್ಮ್ಡ್ ಅಂತ ಕೇಳ್ತಾರೆ. ಸೊ ಹೂ ವಾಸ್ ಮಾರ್ಕಸ್ ಆಪೋನೆಂಟ್ ವಾಸ್ ದ ಮಡೂಕಾ ಫ್ರಮ್ ದ ಟ್ರೈಬಲ್ ಗ್ರೂಪ್. ಓಕೆ, ಟ್ರೈಬಲ್ ಗ್ರೂಪಿನ ಮಡೂಕಾ ಅವನ ಆಪೋನೆಂಟ್ ಆಗಿರ್ತಾನೆ. What party did he represent? So Maduka represented POP, Progressive Organization Party. What was the party symbol? Man's head, ಮನುಷ್ಯನ ತಲೆ on a party head ಆಗಿತ್ತು. Okay, so you can say that the Marcus belonged to the Marcus opponent was Maduka. Marcus belonged to PAP. Maduka belongs to POP. The Marcus symbol was motor car and the Maduka symbol is man's head ಅಂತ ನೀವು ಕಂಪೇರ್ ಮಾಡಿ ಬರಿಬಹುದು. ಸೊ ಮತ್ತೆ 4 ಮಾರ್ಕ್ಸ್ನ ಪ್ರಶ್ನೆ, ದ ಬ್ಯೂಟಿ ಇನ್ ನೇಚರ್. ಓಕೆ, ಅದು 3 ಸ್ಟ್ಯಾನ್ಸಾ ಪೊಯಮ್ಮು. ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ತುಂಬ ಚಿಕ್ಕದಾಗಿ ಅದರ ಸಮ್ಮರಿಯನ್ನು ಕೊಟ್ಟಿದ್ದೀನಿ. ಅದು ನೋಡಿಬಿಟ್ಟು ನೀವು ಅದೇ ಥರ ಬರೆದ್ರೆ ಸಾಕಾಗ್ತದೆ. ಆಮೇಲೆ ಡಿಸ್ಕ್ರೈಬ್ how Marcus Ibe had managed to become a successful politician. ಸೊ ಯಾವ ಥರ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಆಗಿರ್ತಾನೆ ಅದನ್ನು ನೀವು ಬರಿಬೋದು. ಓಕೆ, ಸೊ Marcus Ibe, initially Marcus Ibe was unsuccessful mission school teacher. After his dismissal, he joined politics. He learnt plenty of politics, acquired lot of wealth. He built himself a big house, named it as Umofia Mansion, and installed a private electricity plant to supply electricity to his new house. And he had 2 long cars, and he got various titles, honors, okay, and doctorate degrees after becoming the politician. Okay, so ಇದನ್ನೆಲ್ಲ ನೀವು ಬರಿಬೇಕಾಗ್ತದೆ. ಅದು ಮಾರ್ಕಸ್ ಬಗ್ಗೆ ನೆಕ್ಸ್ಟು. ಓಕೆ, ಸೊ ನೆಕ್ಸ್ಟ್ ಬಂದು ಪ್ಯಾಸೇಜ್ ಕೊಡ್ತಾರೆ ಮಕ್ಕಳ. ಇಲ್ಲಿ ಪ್ಯಾಸೇಜನ್ನು ನೋಡಿ ಅದಕ್ಕೆ 5 ಮಾರ್ಕ್ಸಿನ ಪ್ರಶ್ನೆಗಳು ಕೇಳ್ತಾರೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಸೆಂಟೆನ್ಸ್ ಉತ್ತರ ಬರೀರಿ. ತುಂಬ ಪ್ಯಾರಾಗ್ರಾಫ್ ಎಲ್ಲ ಬರೆಯೋಕ್ಕೆ ಹೋಗಬೇಡಿ. ಪ್ಯಾರಾಗ್ರಾಫ್ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ ಅವರು. ಹಾಗಾಗಿ ಎಲ್ಲಿ ಆನ್ಸರ್ ಬರುತ್ತೆ ಆನ್ಸರ್ನ ನೋಡಿಬಿಟ್ಟು ನೀವು ಅದನ್ನು ನೋಡ್ಬೋದು. ಸೊ ನೆಕ್ಸ್ಟ್ ಬಂದು ಪಾರ್ಟ್ ಡಿ. ಸೊ ಪಾರ್ಟ್ ಡಿಯಲ್ಲಿ ರಿಪೋರ್ಟೆಡ್ ಸ್ಪೀಚ್ ಇರುತ್ತೆ. 5 ಮಾರ್ಕ್ಸು, 5 ಸೆಂಟೆನ್ಸು, 5 ಮಾರ್ಕ್ಸು. ಅಲ್ಲಿ ನೀವು ನೋಡಬೇಕಾಗುತ್ತೆ ಅದು ಸ್ಟೇಟ್ಮೆಂಟಾ ಅಥವಾ ಕ್ವೆಶ್ಚನ್ನ, ಮತ್ತು ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಅನ್ನೋದು ಮೊದಲು ಗಮನಿಸಬೇಕಾಗ್ತದೆ. ಇಲ್ಲಿ ಮಾತಾಡ್ತಾ ಇರೋ ವ್ಯಕ್ತಿಗಳು ಆಲ್ಫಿನೋ ಮತ್ತು ಬೋರೆಸ್. ಹಾಗಾಗಿ ಆಲ್ಫಿನೋ ಏನು ಬರೀ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾನಾ ಅಥವಾ ಕ್ವೆಶ್ಚನ್ ಕೇಳ್ತಾ ಇದ್ದಾನಾ ನೋಡಬೇಕಾಗುತ್ತೆ. ಅಲ್ಲಿ ಆಲ್ಫಿನೋ ಕೇಳೋವಂಥದ್ದು ಕ್ವೆಶ್ಚನ್ ಹಾಕಿರೋದ್ರಿಂದ
ಅದು ಕ್ವೆಶ್ಚನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಅದು ಕ್ಯಾನ್ ವಿ ಅಂತ ಶುರುವಾಗಿದೆ ಕ್ವೆಶ್ಚನ್ನು, ಹಾಗಾಗಿ ಅದನ್ನು ಎಸ್ ಆರ್ ನೋ ಕ್ವೆಶ್ಚನ್ ಅಂತ ಕರಿತೀವಿ. ಓಕೆ, ಹಾಗಾಗಿ ಆಲ್ಫಿನೋ ಆಸ್ಕ್ಡ್ ಬೋರೆಸ್, ಅಲ್ಲಿ ಆಸ್ಕ್ಡ್ ಅಂತ ಬಂದಾಗ ಕ್ವೆಶ್ಚನ್ ಇದ್ದಾಗ ಮಾತ್ರ ಆಸ್ಕ್ಡ್ ಅಂತ ಬರಿಬೋದು. ಸ್ಟೇಟ್ಮೆಂಟ್ ಇದ್ದರೆ ಟೋಲ್ಡ್ ಅಂತ ಹೇಳ್ಬೋದು, ಇಲ್ಲಾಂದರೆ ಸೆಡ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಕ್ವೆಶ್ಚನ್ ಇರೋದ್ರಿಂದ ಆಸ್ಕ್ಡ್ ಏನದು, ಆಲ್ಫಿನೋ ಆಸ್ಕ್ಡ್ ಬೋರೆಸ್. ಓಕೆ, ಇದು ಎಸ್ ಆರ್ ನೋ ಕ್ವೆಶ್ಚನ್. ಕ್ಯಾನ್ ವಿ ಅಂತ ಶುರುವಾಗುತ್ತೆ ಪ್ರಶ್ನೆ, ಅಥವಾ ಆರ್ ವಿ, ಆರ್ ಯು, ಕ್ಯಾನ್ ಯು, ಓಕೆ, ಶಲ್ ಯು, ಈ ರೀತಿ ಪ್ರಶ್ನೆಗಳು ಶುರುವಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಎಸ್ ಆರ್ ನೋ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ ಕ್ವೆಶ್ಚನ್ಸ್ ಬಂದಾಗ ನೀವು ಅಲ್ಲಿ ಒಂದು ಪದವನ್ನು ಹಾಕಬೇಕಾಗುತ್ತೆ, ಇಫ್ ಅಂತ ಹಾಕಬೇಕು. ಇಲ್ಲ ಅಂದರೆ ವೆದರ್ ಅಂತ, WHETHER, ವೆದರ್ ಅಂತ ಒಂದು ಪದವನ್ನು ನಾವು ಉಪಯೋಗಿಸ್ಬೇಕಾಗ್ತದೆ. ಓಕೆ, ಸೊ ಇಲ್ಲಿ ಏನು ಬದಲಾವಣೆ ಆಗ್ತದೆ ಎಲ್ಲಿ, ಮತ್ತು ಇದನ್ನು ಪ್ಯಾರಾಗ್ರಾಫಲ್ಲಿ ಬರಿಬೇಕು, ಲೈನ್ ಬೈ ಲೈನ್ ಬರೆಯೋ ಆಗಿಲ್ಲ ಪ್ಯಾರಾಗ್ರಾಫಲ್ಲಿ. ಮತ್ತು ಯಾವುದೇ ಪಂಕ್ಚುಯೇಷನ್ ಮಾರ್ಕು ನಾವು ಯೂಸ್ ಮಾಡೋದಿಲ್ಲ ಅದರ್ ದ್ಯಾನ್ ದ ಫುಲ್ ಸ್ಟಾಪ್ ಬಿಟ್ಟು ಬೇರೆ ಕ್ವೆಶ್ಚನ್ ಮಾರ್ಕ್ ಆಗಲಿ, ಕಾಮ ಆಗಲಿ, ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಆಗಲಿ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬಳಸೋ ಹಾಗೆ ಇಲ್ಲ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಆನ್ಸರಿಂಗ್ ದಿಸ್. ಆಲ್ಫಿನೋ ಆಸ್ಕ್ಡ್ ಬೋರೆಸ್ ಎಫ್, ನೋಡಿ ಇಲ್ಲಿ ಎಫ್ ಸೇರಿಸ್ತಾ ಇದ್ದೀನಿ, ಎಫ್. ಓಕೆ, ವಿ ಅನ್ನೋದು ಮೊದಲು, ಎರಡನೇ ಪದ ಮೊದಲನೇ ಪದ ಆಗುತ್ತೆ. ಎಫ್ ವಿ ಅನ್ನೋದು ದೇ ಆಗುತ್ತೆ. ಎಫ್ ದೇ, ಕ್ಯಾನ್ ಇರೋದು ಕುಡ್ ಆಗುತ್ತೆ. ಓಕೆ, ಎಫ್ ದೇ ಕುಡ್, ಓಕೆ, ಟಾಕ್ ಅಬೌಟ್ ಹಿಸ್, ಯುವರ್ ಅನ್ನೋ ಜಾಗದಲ್ಲಿ ಹಿಸ್ ಮದರ್, ಫುಲ್ ಸ್ಟಾಪ್. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಆ್ಯಂಡ್ ಆಸ್ಕ್ಡ್ ಎಗೈನ್ ಅಂತ ಕೇಳ್ತೀವಿ. ಓಕೆ, ಆಸ್ಕ್ಡ್ ಎಗೈನ್ ಮತ್ತೊಂದು ಪ್ರಶ್ನೆ. ಈ ಮತ್ತೊಂದು ಪ್ರಶ್ನೆ ಹೌ ಅಂತ ಶುರುವಾಗಿದೆ, ಅದನ್ನು ಹಾಗೆ ಇಳಿಸ್ಕೊಳ್ತೀವಿ. ಇದರ WH ಕ್ವೆಶನ್ ಮಕ್ಕಳ, ವಾಟ್, ವೈ, ವೇರ್, ಹೌ, ವೆನ್, ಈ ಥರ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗಳನ್ನು ಹಾಗೆ ಉಳಿಸ್ಕೊಳ್ತೀವಿ. ಮೊದಲನೇ ಪ್ರಶ್ನೆ ಥರ ಇಫು ದಟ್ಟು ಏನು ಯೂಸ್ ಮಾಡೋದಿಲ್ಲ ಇಲ್ಲಿ. ಆ್ಯಂಡ್ ಆಲ್ಸೋ ಆಸ್ಕ್ಡ್ ಹೌ ವಾಸ್, ಯುವರ್ ಜಾಗದಲ್ಲಿ ಹಿಸ್ ರಿಲೇಷನ್ ವಿತ್ ಹರ್. ಓಕೆ, ಹೌ ವಾಸ್ ಹಿಸ್ ರಿಲೇಷನ್ ವಿತ್ ಹರ್. ಈ ಪ್ರಶ್ನೆಗೆ ಬೋರೆಸ್ ಏನು ಮಾಡ್ತಾನೆ, ಉತ್ತರ ಕೊಡ್ತಾನೆ. ಸೊ ಬೋರೆಸ್ ರಿಪ್ಲೈಡ್, ರಿಪ್ಲೈ ಮಾಡ್ತಾನೆ, ಹಿಸ್, ಮೈ ಜಾಗದಲ್ಲಿ ಹಿಸ್ ಹಾಕೋಬೇಕಾಗುತ್ತೆ. ಹಿಸ್ ಮದರ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ವುಮೆನ್ ಆ್ಯಂಡ್ ಕಂಟಿನ್ಯೂಡ್. ಒಂದು ಸೆಂಟೆನ್ಸ್ ಹೇಳ್ತಾನೆ, ಮತ್ತೆ ಇನ್ನೊಂದು ಸೆಂಟೆನ್ಸ್ ಹೇಳ್ತಿರ್ತಾನೆ, ಹಾಗಾಗಿ ನೀವು ಆ್ಯಂಡ್ ಕಂಟಿನ್ಯೂಡ್ ಅಂತ ಹೇಳಬೇಕಾಗುತ್ತೆ. ಮೊದಲನೇದರಲ್ಲಿ ಆ್ಯಂಡ್ ಆಸ್ಕ್ಡ್ ಅಂತ ಕೇಳಿದ್ರಿ, ಇಲ್ಲಿ ಆ್ಯಂಡ್ ಕಂಟಿನ್ಯೂಡ್ ದಟ್. ಇಲ್ಲಿ ಬೋರೆಸ್ ರಿಪ್ಲೈಡ್, ಇದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಮೈ ಮದರ್ ವಾಸ್ ಅನ್ ಎಕ್ಸ್ಟ್ರಾರ್ಡನರಿ ವುಮೆನ್, ಸ್ಟೇಟ್ಮೆಂಟ್ ಆಗಿರೋದ್ರಿಂದ ದಟ್ ಉಪಯೋಗಿಸಿ. ಬೋರೆಸ್ ರಿಪ್ಲೈಡ್ ದಟ್ ಹಿಸ್ ಮದರ್ ವಾಸ್ ಅನ್ ಎಕ್ಸ್ಟ್ರಾರ್ಡನರಿ ವುಮೆನ್ and continued, you should speak of her kindness towards him, me the him, and also said she had no enemies. ನೋಡಿ, 5 ಸೆಂಟೆನ್ಸು, 5ಕ್ಕೆ ಒಂದೊಂದು ಸೆಂಟೆನ್ಸ್ಗೆ ಒಂದೊಂದು ಮಾರ್ಕ್, 5 ಮಾರ್ಕ್. ಇಲ್ಲಿ ಬದಲಾವಣೆ ಎಲ್ಲ ಪದಗಳು ಬದಲಾವಣೆ ಆಗೋದಿಲ್ಲ, ಕೆಲವೊಂದು ಪ್ರನೌನ್ಸ್ ಮಾತ್ರ ಬದಲಾವಣೆ ಆಗ್ತದೆ. ಅಷ್ಟನ್ನು ಮಾತ್ರ ನೀವು ಬದಲಾವಣೆಯನ್ನು ಗುರುತಿಸ್ಕೊಂಡು ಪ್ಯಾರಾಗ್ರಾಫ್ ಟೈಪಲ್ಲಿ ಬರಿಬೇಕಾಗುತ್ತೆ. ಲೈನ್ ಬೈ ಲೈನ್ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ, ಪ್ಯಾರಾಗ್ರಾಫ್ ಥರ ಬರಿಬೇಕು. ಸೊ ನೆಕ್ಸ್ಟ್ ಬಂದು ಜಾಬ್ ಅಪ್ಲಿಕೇಶನ್. ಸೊ ಜಾಬ್ ಅಪ್ಲಿಕೇಶನ್ ನಾನು ನಿಮಗೆ ಹೇಳಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಅದು ಬೇರೆ ಬೇರೆ ಥರ ಜಾಬ್ ಅಪ್ಲಿಕೇಶನ್ಸ್ನೆಲ್ಲ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಇರೋರು ಯಾವ ಥರ ಬರೀಬೇಕು, ಓಕೆ, ಡಿಗ್ರಿ ಆಗಿರೋರು ಯಾವ ಥರ ಬರೀಬೇಕು, ಟೀಚರ್ ಪೋಸ್ಟಿಗೆ ಯಾವ ಥರ ಬರೀಬೇಕು ಅಂತೆಲ್ಲ ನಾನು ಯೂಟ್ಯೂಬಲ್ಲಿ ನಾನು ಹೇಳಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಸೊ ಇದು ಲೆಟರ್ ರೈಟಿಂಗ್ ಜೊತೆಯಲ್ಲಿ ನೀವು ರೆಸ್ಯೂಮೇನೂ ಬರೀಬೇಕು. ಸೊ ಕಂಪಲ್ಸರಿ ಬರೀಲೇಬೇಕು, ಹಾಗಾಗಿ ಮಾತ್ರ ನೀವು 5 ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಮ್ಮ ಹೆಸರು ಯಾವಾಗಲೂ ಜಾಬ್ ಅಪ್ಲಿಕೇಶನಲ್ಲಿ XXX ಆಗಿರುತ್ತೆ, ಅಡ್ರೆಸ್ ಬಂದು YY ಆಗಿರುತ್ತೆ. ಅದಾದಮೇಲೆ ಒಂದು ಲೈನ್ ಬಿಟ್ಟು ಡೇಟ್ ಬರೀತೀರಾ, ಆ ಡೇಟಿಗೆ ಆ ಕ್ವೆಶ್ಚನ್ ಪೇಪರಲ್ಲಿ ಆ ಜಾಬ್ ಅಪ್ಲಿಕೇಶನ್ ಕ್ವೆಶ್ಚನಲ್ಲಿ ಏನು ಡೇಟ್ ಇದೆ ಅದನ್ನೇ ಡೇಟ್ ಬರೀರಿ. ಟು ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ,
ಟು ಅಡ್ರೆಸ್ ಏನೇ ಕೊಟ್ಟಿದ್ರು ದ ಅನ್ನೋದು ಸೇರಿಸ್ಕೊಳ್ಳಿ. ದ HR, ದ ಮ್ಯಾನೇಜರ್, ದ ಸೆಕ್ರೆಟ್ರಿ, ದ ಪ್ರಿನ್ಸಿಪಾಲ್. ದ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಬಂದು ದ HR ಅಂತ ಇದೆ, ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ, ಬೆಂಗಳೂರು. ಹಾಗಾಗಿ ಈ 4 ಲೈನ್ ಆ್ಯಸ್ ಇಟ್ ಈಸ್ ನೀವು ನಿಮ್ಮ ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕು. ಅದಾದಮೇಲೆ ರೆಸ್ಪೆಕ್ಟೆಡ್ ಸರ್ ಬರೀತೀರಾ, ಕಾಮ ಹಾಕೊಳ್ತೀರಾ, ಸಬ್ಜೆಕ್ಟ್ ಬರೀತೀರಾ. ಸಬ್ಜೆಕ್ಟ್ ಏನು ಅಲ್ಲಿ ಕೇಳಿರೋದು ಲ್ಯಾಬ್ ಅಸಿಸ್ಟೆಂಟ್, ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಲ್ಯಾಬ್ ಅಸಿಸ್ಟೆಂಟ್ ಅಂತ ರೀ. ರೆಫ್ರೆನ್ಸ್ ಬಂದು ಸೊ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಡೇಟೆಡ್, ಓಕೆ, ರೆಫ್ರೆನ್ಸ್ ಟೈಮ್ಸ್ ಆಫ್ ಇಂಡಿಯಾ ಡೇಟೆಡ್ 15th December ಅಂತ ನೀವು ಹಾಕ್ಕೊಳ್ಬೇಕಾಗ್ತದೆ. ಅದಾದಮೇಲೆ ಬಾಡಿ ಆಫ್ ದ ಲೆಟರಲ್ಲಿ 4 ಸೆಂಟೆನ್ಸು, ಜಾಸ್ತಿ 4 ಸೆಂಟೆನ್ಸ್ಗಿನ್ನ ಜಾಸ್ತಿ ಬರೆಯೋಕ್ಕೆ ಹೋಗಬೇಡಿ. ಮೊದಲನೇದು ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ ಲ್ಯಾಬ್ ಅಸಿಸ್ಟೆಂಟ್ ಇನ್ ಯುವರ್ ಎಸ್ಟೀಮ್ಡ್ ಹಾಸ್ಪಿಟಲ್, ಮೊದಲನೇ ಸೆಂಟೆನ್ಸು. ಎರಡನೇದು ಅವ್ರು ಫ್ಲೂಯೆನ್ಸಿ ಇನ್ ಕನ್ನಡ ಇಂಗ್ಲೀಷ್ ಕೇಳಿದ್ದಾರೆ, ಅದಕ್ಕೆ ನೀವು BSc ಕೇಳಿದ್ದಾರೆ, ಮೊದಲು BSc ಬರೆಯಿರಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ BSc ಇನ್ ಫಸ್ಟ್ ಕ್ಲಾಸ್ ಫ್ರಮ್ ಬೆಂಗಳೂರು ಯೂನಿವರ್ಸಿಟಿ, ಫುಲ್ ಸ್ಟಾಪ್. ಮೂರನೇ ಸೆಂಟೆನ್ಸು ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ ಇಂಗ್ಲೀಷ್ ಹಿಂದಿ, ಫುಲ್ ಸ್ಟಾಪ್ ಇಡಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ, ಐ ಹ್ಯಾವ್ 2 years ಎಕ್ಸ್ಪೀರಿಯನ್ಸ್ ಇನ್ XYZ ಹಾಸ್ಪಿಟಲ್. ಯಾವುದೋ ಹಾಸ್ಪಿಟ್ಲಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಬರೀತೀರ. ಈ 4 ಸೆಂಟೆನ್ಸ್, 4 ಪಾಯಿಂಟ್ ಕೇಳಿದರೆ 4 ಸೆಂಟೆನ್ಸ್ ಬರೀತೀರ. ಅದಾದಮೇಲೆ 1 ಲೈನ್ ಬಿಟ್ಟು ಅಲ್ಲಿ ಮತ್ತೊಂದು ಲೈನ್, ಕಂಪಲ್ಸರಿ ಲೈನ್ ಎಲ್ಲ ಲೆಟರ್ಗೂ ಸೇರಿಸ್ಬೇಕಾಗುತ್ತೆ. ಹಿಯರ್ ವಿತ್ ಐ ಎಂಕ್ಲೋಸ್ ಮೈ ರೆಸ್ಯೂಮೆ ಫಾರ್ ಫರ್ದರ್ ಡೀಟೇಲ್ಸ್ ಅಥವಾ ಫರ್ದರ್ ಇನ್ಫಾರ್ಮೇಷನ್ ಅಂತ ಫುಲ್ ಸ್ಟಾಪ್ ಇಡಿ. ಅದಾದಮೇಲೆ 1 ಲೈನ್ ಬಿಡಿ, ಥ್ಯಾಂಕ್ ಯು ಬರೀ, ಥ್ಯಾಂಕಿಂಗ್ ಯು ಬರೀಬೇಡಿ, ಥ್ಯಾಂಕ್ ಯು ಬರೀರಿ. ಅದಾದಮೇಲೆ 1 ಲೈನ್ ಬಿಟ್ಟು ಯೋರ್ಸ್ ಫೇತ್ಫುಲಿ, ಕಾಮ ಹಾಕಿ XXX ಬರೀರಿ. ನೆಕ್ಸ್ಟ್ ಪೇಜಲ್ಲಿ ರೆಸ್ಯೂಮೆಲಿ ನೇಮು ಬಂದು XXX, ಫಾದರ್ಸ್ ನೇಮ್ ABCD, ಡೇಟ್ ಆಫ್ ಬರ್ತ್ ನಿಮ್ಮದೇ ಡೇಟು ನಿಮ್ಮದೇ ಮಂತ್ ಬರೀರಿ. ಅಲ್ಲಿ BSc ಮತ್ತು ಎಕ್ಸ್ಪೀರಿಯನ್ಸ್ ಕೇಳಿದ್ರಂದರೆ 2003 2002 ಅಥವಾ 2003 ಹಾಕ್ಕೊಳ್ಳಿ, ಓಕೆ. ಅದಾದಮೇಲೆ ನ್ಯಾಷನಾಲಿಟಿ ಬಂದು ಇಂಡಿಯನ್, ಲ್ಯಾಂಗ್ವೇಜಸ್ ಬಂದು ಕನ್ನಡ ಇಂಗ್ಲೀಷ್ ಹಿಂದಿ. ಕ್ವಾಲಿಫಿಕೇಷನ್ ಅಂತ ಬರೀತೀರಾ, ಕ್ವಾಲಿಫಿಕೇಷನ್ ಕೆಳಗಡೆ 5 ಬಾಕ್ಸ್, 5 ಲೈನ್ ಹಾಕ್ತೀರಾ, 5 ಕಾಲಮ್. ಮೊದಲನೇದು ದ ನೇಮ್ ಆಫ್ ದ ಎಕ್ಸಾಮಿನೇಷನ್, ಎರಡನೇದು ಬೋರ್ಡ್ ಅಥವಾ ಯೂನಿವರ್ಸಿಟಿ, ಮೂರನೇದು ಪಾಸಿಂಗ್ ಇಯರ್, 4ನೇದು ಓಕೆ ಪರ್ಸಂಟೇಜ್, 5ನೇದು ಸಬ್ಜೆಕ್ಟ್ಸ್. ಸೊ ಮೊದಲು SLC ಬರೀತೀರಾ, PUC ಬರೀತೀರಾ, ಮತ್ತು BSc ಅಂತ ಬರೀತೀರಾ. ಆ SLC ಮತ್ತು PUCಗೆ KSEABನೇ ಬರೀಬೇಕು. ಡಿಗ್ರಿ BScಗೆ ಮಾತ್ರ ಬೆಂಗಳೂರು ಯೂನಿವರ್ಸಿಟಿ ಬರೀರಿ, ಓಕೆ. ಸೊ ಇಯರ್ ಪಾಸಿಂಗ್ 2003, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ 60, ಅದಕ್ಕೆ 16 ನಂಬರ್ ಸೇರಿಸಿದ್ರೆ 2019 ಆಗುತ್ತೆ. ಸೊ ನೀವು SLC 2019 ಆದರೆ ಅದಾದಮೇಲೆ 2 ವರ್ಷ ಗ್ಯಾಪ್ ಕೊಟ್ಟು PUC ಆಗುತ್ತೆ 20, ಸೊ 2020-21 ಆಗ್ತದೆ. ಆಮೇಲೆ ಅಲ್ಲಿ ಬಂದು ನಿಮ್ಮ ಸಬ್ಜೆಕ್ಟ್ಸ್ ನೀವೇನೇನು ಓದಿದ್ದೀರಾ PUCಲಿ SLCಲಿ ಬರೀರಿ. BScಗೆ ಸೈನ್ಸ್ ಅಂತ ಹಾಕ್ಕೊಳ್ಳಿ. ಪರ್ಸಂಟೇಜ್ ಎಷ್ಟು ಬೇಕೋ ಅಷ್ಟು ನಿಮಗೆ ಇಷ್ಟ ಬಂದದ್ದು ಹಾಕ್ಕೊಳ್ಬೋದು ನೀವು. ಇದಾದಮೇಲೆ ಅದ್ರ ಬಾಕ್ಸ್ ಕೆಳಗಡೆ ಎಕ್ಸ್ಪೀರಿಯನ್ಸ್ ಅಂತ ಬರೀರಿ, ಎಕ್ಸ್ಪೀರಿಯನ್ಸ್ 2 years ಅಂತ ಬರೀರಿ. ಅದರ ಕೆಳಗಡೆ ಹಾಬಿ ಮತ್ತು ಇಂಟ್ರೆಸ್ಟ್, ಹಾಬಿ ಮತ್ತು ಇಂಟ್ರೆಸ್ಟಲ್ಲಿ ನಿಮಗೇನು ಇಂಟ್ರೆಸ್ಟ್ ಇದೆ, ಕ್ರಿಕೆಟು, ಡ್ರಾಯಿಂಗು, ಪೇಂಟಿಂಗು, ರೀಡಿಂಗು, ಈ ಥರ ಬೇರೆ ಬೇರೆ ಹವ್ಯಾಸಗಳಿರುತ್ತೆ, ಅದನ್ನು ಬರೀರಿ. ಅದಾದಮೇಲೆ 1 ಲೈನ್ ಬಿಟ್ಟು ಡೇಟ್, ಸೊ ಯಾವ ಡೇಟ್ ಹಾಕಿರ್ತಾರೆ ಲೆಟರ್ ಸ್ಟಾರ್ಟಿಂಗಲ್ಲಿ ಅದೇ ಡೇಟ್ ಹಾಕ್ಕೊಳ್ಳಿ. ಮತ್ತು ಪ್ಲೇಸು, ಆ 2 ಅಡ್ರೆಸ್ಸಲ್ಲಿ ಯಾವ ಪ್ಲೇಸ್ ಇದೆ ಅದೇ ಪ್ಲೇಸ್ ಹಾಕ್ಕೊಳ್ಳಿ. ಆ ಪ್ಲೇಸ್ ಹಾರಿಸಾಂಟಲ್, ಹಾಗೆ ಹಾರಿಸಾಂಟಲಾಗಿ ಬಂದರೆ ರೈಟ್ ಸೈಡ್, ಇದೊಂದೇ ರೈಟ್ ಸೈಡ್ಗೆ ಬರೆಯೋದು, ಕ್ಯಾಪಿಟಲ್ S ಸ್ಮಾಲ್ d ಬರೀತೀರಾ, ಸ್ಲ್ಯಾಶ್ ಹಾಕಿ ಐಫನ್ ಹಾಕ್ತೀರಾ. ಸೊ ಅಂಡರ್ಸೈನ್ಡ್ ಅಂತ ಹೇಳಿ. ಸೊ ನನ್ನ ಯೂಟ್ಯೂಬಲ್ಲಿ ನಾನು ಇದನ್ನು ಶೇರ್ ಮಾಡಿ ಮತ್ತು ವಿಡಿಯೋ ಹಾಕಿದ್ದೀನಿ, ಅದನ್ನೊಂದು ಸಲ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ನನ್ನ ವಾಟ್ಸಪ್ ಚಾನಲ್ ಇದೆ, ಆ ವಾಟ್ಸಪ್ ಚಾನಲಲ್ಲೂ ಈ ಒಂದು ಕ್ವೆಶ್ಚನ್ ಪೇಪರ್ನ ಹಾಕಿದ್ದೀನಿ. ಇದ್ರ ಜೊತೆ ಇನ್ನು ತುಮಕೂರು ಡಿಸ್ಟಿಕ್ದು ಪೇಪರ್ ಹಾಕಿದ್ದೀನಿ, 2nd ಕ್ವಾರ್ಟರ್ಲಿದು, ನೀವು ಅದನ್ನು ಸಹ ಚೆಕ್ ಮಾಡ್ಬೋದು ಮಕ್ಕಳ. ಥ್ಯಾಂಕ್ ಯು.